ಶೋ ಯು ಗೈಸ್ ಹಿಂಗೆ ಅಂತ ಒಂದು ಅಲ್ಲಾಡ್ತಾನೆ ಇಲ್ಲ. ಸೂಪರ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ ದ ರ್ಯಾಂಡಮ್ ಕ್ಲಿಪ್ಸ್ ಬೈ ಅನುಷಾ. ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ಕಿಚನ್. ಸೊ ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾನು ಯೂಟ್ಯೂಬಲ್ಲಿ ನೋಡಿರೋ ರೆಸಿಪಿನ ಟ್ರೈ ಮಾಡ್ತಾಯಿದ್ದೀನಿ. ಫಾರ್ ದ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಲೆಟ್ಸ್ ಹೆಂಗೆ ಬರುತ್ತೆ ಅಂತ ಅದು ನಿಮ್ಗೆ ಕೂಡ ತೋರಿಸ್ತೀನಿ. ಸೊ ವಿತೌಟ್ ಎನಿ ಫರ್ದರ್ ಡಿಲೇ ನಾನು ನಿಮಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಇಂಗ್ರೀಡಿಯೆಂಟ್ ನಮಗೆ ಬೇಕಾಗಿರೋದೆ ಪೌಡರ್ ಜಾಗರಿ. ಫಸ್ಟ್ ಆಫ್ ಆಲ್ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಡ್ತೀನಿ. ನಾನು ಮಾಡ್ತಾ ಇರೋದು ಹೆಲ್ದಿ ಬಿಸ್ಕೆಟ್, ಅಂದರೆ ಶುಗರ್ ಇಲ್ಲದೆ, ಅಂದರೆ ವೀಟ್ ಫ್ಲೋರಿಂದ ಮಾಡ್ತಾ ಇರೋದು. ಅಂದರೆ ನಾರ್ಮಲಾಗಿ ಮೈದಾಯಿಂದ ಮಾಡ್ತಾರಲ್ವ, ಸೊ ನಾನಿವತ್ತು ವೀಟ್ ಫ್ಲಾರಿಂದ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋದು ಪೌಡರ್ ಜಾಗರಿ. ನಮ್ಮ ಮನೇಲಿ ಪೌಡರ್ ಜಾಗರಿ ಇಲ್ಲ, ಸೊ ಇರೋ ಜಾಗರಿನೇ ಪೌಡರ್ ಮಾಡ್ತಾ ಇದ್ದೀನಿ. ನಿಮಗೆ ಇಂಗ್ರೀಡಿಯೆಂಟ್ಸ್ ತೋರಿಸ್ಬಿಡ್ತೀನಿ, ತುಂಬ ಈಸಿ ಇದೆ ಇಂಗ್ರೀಡಿಯೆಂಟ್ಸು. ಫಸ್ಟು ನಾನು ಹಾಫ್ ಕಪ್ ಜಾಗರಿ ಪೌಡರ್ ತೊಗೊಂಡಿದ್ದೀನಿ. ಅದರಲ್ಲಿ 1 ಕಪ್ ವೀಟ್ ಫ್ಲಾರ್ ಮತ್ತು ತುಪ್ಪ ಇಲ್ಲ ಬೆಣ್ಣೆ, ಯು ಕ್ಯಾನ್ ರಿಪ್ಲೇಸ್ ವಿತ್ ವಾಟ್ ಎವರ್ ಯು ಹ್ಯಾವ್. ಆಮೇಲೆ ಸೋಡಾ ತೊಗೊಂಡಿದ್ದೀನಿ. ಇದು ತುಪ್ಪದ ಬಾಟಲ್ ಇದೆ, ಅದು ತುಪ್ಪ ಅಲ್ಲ, ಇದು ಸೋಡಾ. ನಮ್ಮಮ್ಮ ತುಪ್ಪದ ಬಾಟಲ್ ಇಟ್ಕೊಂಡ್ಬಿಟ್ಟವೆ. ಆ್ಯಂಡ್ ದೆನ್ ಸ್ವಲ್ಪ ಅದು ಹಾಲು ನಿಮ್ಮ ಕನ್ಸಿಸ್ಟೆನ್ಸಿಗೆ ತಕ್ಕನಾಗಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹಾಲು. ಇದು ಕಾಯಿಸಿ ಹಾರಿಸಿರುವಂಥ ಹಾಲು, ಆಯಿತಾ. ಸೊ ಮಿಕ್ಸ್ ಮಾಡೋಕ್ಕೆ 1 ಬೌಲ್. ಫಸ್ಟು ಜಾಗರಿ ಪೌಡರ್ ಹಾಕ್ಕೊತಾ ಇದ್ದೀನಿ. ಅದು ಆಲ್ರೆಡಿ ನೀರು ಥರ ಆಗ್ಬಿಟ್ಟೈತೆ ಆಯಿತಾ. ಸೊ ಇದಕ್ಕೆ ತುಪ್ಪ ಇಲ್ಲ ಬೆಣ್ಣೆ, ನೀವು ಅದರ ಯಾವುದೇ ಅಲ್ಲ ಹಾಕೋಬೋದು. ಇದನ್ನು ನಾನು 1 ಸ್ಪೂನ್ ಹಾಕೋತಾ ಇದ್ದೀನಿ. ನಾನು ಇವಾಗ ಬಳಸ್ತಿರುವ ತುಪ್ಪ GRB ತುಪ್ಪ, ಮರಳಾದ ತುಪ್ಪ. ಅಮ್ಮ ಮಾಡಿದ ಥರಾನೇ, ಇದು ಯಾವುದೇ ಪ್ರಮೋಷನ್ ಅಲ್ಲ, ನಾನು ಹಂಗೆ ಮಾಡ್ತಾ ಇರೋದು. ಮರಳಾದ ಘಮವಾದ ಶುದ್ಧ ಹಸುವಿನ ತುಪ್ಪ, GRB ತುಪ್ಪ. ಗೋಧಿ ಹಿಟ್ಟು ಹಾಕಿ ಮಿಕ್ಸ್ ಮಾಡಬೇಕು. ನನಗೆ ಗೊತ್ತಾಗ್ತಾ ಇಲ್ಲ ಹಿಂಗೆ ಮಾಡಬೇಕಂತ. ನಾನು ಮಾಡ್ತಾ ಇರೋದು ಕರೆಕ್ಟ್ ಅಂದ್ಕೊಂಡು ಹಂಗೆ ಅವ್ರು ಹಿಂಗೆ ಮಾಡ್ತಾಯಿದ್ರು. ಹಿಂಗೆ ಮಾಡಿದ್ರೆ ಫುಲ್ ಚೆನ್ನಾಗಿ ಬರ್ತಿತ್ತು, ನಾನು ಮಾಡಿದ್ರೆ ಏನೂ ಬರ್ತಾಯಿಲ್ಲ. ಸೊ ನೋಡೋಣ. ಇದು ಕೈಯಲ್ಲಿ ಕಲಿಸ್ಬೇಕು. ಸ್ವಲ್ಪ ಸೋಡಾನು ಹಾಕಬೇಕು. ಸೊ ಹಿಟ್ಟು ಕಲಸೋ ಸ್ಟೇಟಸ್ ಈಗ ಬಂದಿದೆ. ಇವಾಗ ಒಂದು ಚೂರೇ ಈಗ ತುಪ್ಪ ಹಾಕ್ಬೇಕಾ ಇಲ್ಲ ಹಾಲು ಹಾಕ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಒಂದು ಸ್ವಲ್ಪ ತುಪ್ಪನೇ ಹಾಕೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಮತ್ತು ಹಾಲು ಎರಡನ್ನೂ ಹಾಕಿ ಇದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಬೇಕು. ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿದ ನಂತರ ಅದನ್ನು ಚಪಾತಿ ಹಿಟ್ಟಿನ ಹಂಗೆ ದಪ್ಪಕ್ಕೆ ಹಿಂಗೆ ಮಾಡಿ ಯಾವುದಾದ್ರೂ ಬಿಸ್ಕೆಟ್ ಶೇಪಿನ ಬಾಕ್ಸ್ ಮುಚ್ಚಳವನ್ನು ತೆಗೆದುಕೊಂಡು ಬಿಸ್ಕೆಟ್ ಆಕಾರದಲ್ಲಿ ಅದನ್ನು ಕತ್ತರಿಸಬೇಕು. ಬಿಸ್ಕೆಟ್ ಆಕಾರದಲ್ಲಿ ಕತ್ತರಿಸಿದ ನಂತರ ಅದನ್ನು ಬೇಕ್ ಮಾಡಬೇಕು. ಬೇಕಲ್ಲ, ಬೇಕ್ ಮಾಡಬೇಕು ಅನಿಸುತ್ತೆ. ನಿಮ್ಮ ಮನೆಯಲ್ಲಿ ಅವನ್ ಇದ್ದರೆ ನೀವು ಅದನ್ನು ಉಪಯೋಗಿಸಿ ಬೇಕ್ ಮಾಡಬಹುದು. ಇಲ್ಲವೇ ನಮ್ಮ ಮನೆಯವರ ಥರ ನೀವು ಆಗಿದ್ದರೆ ಗ್ಯಾಸಿನ ಮೇಲೆ, ಅಂದರೆ ನಾರ್ಮಲ್ ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅದರ ಒಳಗೆ ಹೇಗೆ ಬೇಕ್ ಮಾಡಬಹುದು ಎಂದು ನಾನು ನಿಮಗೆ ತೋರಿಸಿಕೊಡುತ್ತೇನೆ. ಸ್ವಲ್ಪ ಕಾಯಿರಿ, ಇದನ್ನು ರೆಡಿ ಮಾಡಿಕೊಂಡು ಬರುತ್ತೇನೆ. ಅಷ್ಟರಲ್ಲಿ ನಿಮಗೋಸ್ಕರ ನಾನು ಡೆಡಿಕೇಟ್ ಮಾಡಿ ಒಂದು ಸ್ವಲ್ಪ ಡ್ಯಾನ್ಸ್ ಹಾಡಿದ್ದೇನೆ, ಅದನ್ನು ನೋಡಿಕೊಂಡು ಬನ್ನಿ. ನೋಡು, ನಿನ್ನ ಗಂಗಾ ನಾಗವಲ್ಲಿ ಆಗಿರೋದನ್ನು ನೋಡು.
ಸೊ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಅಗೈನ್. ಇವಾಗ ನೋಡಿ ಈ ಥರ ಆಗಿದೆ, ಇಷ್ಟೇ ದಪ್ಪ ಆಗಿದೆ, ಒಂದು ಕೈಯಲ್ಲಿ ಹಿಡ್ಕೊಂಡ್ಬಿಡ್ಬೋದು ಅಷ್ಟು ದಪ್ಪ ಆಗಿದೆ ಇದು. ಇದನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲೊಂದು ಪೇಪರ್ ತೊಗೊಂಡಿದ್ದೀನಿ. ಈ ಪೇಪರ್ ಮೇಲೆ ಸೊ ಗೈಸ್ ನಾನು ಇವಾಗ ಆಲ್ರೆಡಿ ಈ ಥರ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ನೆಕ್ಸ್ಟ್ ಬ್ಯಾಚ್ ಮಾಡೋಣ ಅಂತ, ಯಾಕಂದರೆ ಒಂದೇ ಸಲ ಎಲ್ಲನೂ ಮಾಡೋಕ್ಕಾಗಲ್ಲ. ಸೊ ಇದನ್ನು ನೆಕ್ಸ್ಟ್ ಮಾಡ್ಕೊತೀನಿ. ಇವಾಗ ಇದು ರೆಡಿ ಆಗಿದೆಯಲ್ಲ, ಇದನ್ನ ಬೇಕ್ ಮಾಡೋದು ನೋಡ್ಕೊಳ್ಳೋಣ. ಈ ಪ್ಲೇಟ್ ತೊಗೊಂಡಿದ್ದೀನಿ ನಾನು. ಈ ಪ್ಲೇಟಿಗೆ ಸ್ವಲ್ಪ ಗೀಯಿಂದ ಗ್ರೀಸ್ ಮಾಡಿಕೊಂಡು ನಾನು ಆಮೇಲೆ ಇದನ್ನು ಪ್ರೀ ಹೀಟ್ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೀನಿ. ಇದಾದಮೇಲೆ ಇದು ಸ್ವಲ್ಪ ಪ್ರೀ ಹೀಟ್ ಆದಮೇಲೆ ಅದನ್ನ ಬಿಸ್ಕೆಟ್ಸ್ ಎಲ್ಲ ಅದ್ರ ಮೇಲೆ ಹಾಕಿ ಇದ್ರೊಳಗಡೆ ಇಟ್ಟು 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. 20 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಇವಾಗ ನಾನು ಇದರಿಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಬಟರ್ ಪೇಪರ್ ಇತ್ತು ಅಂದರೆ ಯು ಕ್ಯಾನ್ ಯೂಸ್ ದ್ಯಾಟ್. ನಮ್ಮ ಮನೇಲಿ ಬಟರ್ ಪೇಪರ್ ಇಲ್ಲ. ಸೊ ತುಪ್ಪನ ಈ ಥರ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದೊಂದೇ ಬಿಸ್ಕೆಟ್ನ ಒಳಗಡೆ ಹಾಕಿ ಈ ಥರ ಇಟ್ಬಿಟ್ಟು ಹೀಟ್ ಮಾಡ್ಕೊಂಡಿದ್ದೀನಿ. ಪ್ರೀ ಹೀಟ್ ಈಗ ಒಳಗಡೆ ಇಡ್ತಾ ಇದ್ದೀನಿ ಅಂತ ಇಟ್ಟೆ ನೋಡಿ. ಇವಾಗ ಟೈಮ್ ಬಂದು 1:52. ಕರೆಕ್ಟ್ 20 ಮಿನಿಟ್ಸ್ ಆದಮೇಲೆ ಕರೆಕ್ಟ್ 20 ಮಿನಿಟ್ಸ್ ಆದಮೇಲೆ ನಾನು ಬರ್ತೀನಿ ಚೆಕ್ ಮಾಡೋಕ್ಕೆ. ಸೊ ಗೈಸ್ ಇಟ್ಸ್ 20 ಮಿನಿಟ್ಸ್ ಆಯಿತು ಆಲ್ರೆಡಿ. ಸೀದೋಗಿರೋ ಥರ ಕಾಣ್ತಿದೆ. ಇದನ್ನು ಆಚೆ ಹೆಂಗಿರ್ತದೀಗ? ಇದು ನಾನು ಶೋಯಿಗೆ ಹೆಂಗಿದೆ ಅಂತ ಒಂದು ಅಲ್ಲಾಡ್ತಾನೆ ಇಲ್ಲ, ಕಚ್ಕೊಬಿಟ್ಟಿದೆ ಅನಿಸುತ್ತೆ. ಚಾಕುಯಿಂದ ಓಪನ್ ಮಾಡ್ತೀನಿ ಈಗ. ಬಂತು ಫ್ರೆಂಡ್ಸ್, ಬಂತು. ನಾಟ್ ಬ್ಯಾಡ್. ಏನೇನೋ ಕಲಿತಾ ಇದ್ದೀನಿ ಯೂಟ್ಯೂಬಿಂದ. ಟೇಸ್ಟ್ ಮಾತ್ರ ಅಂಗಡಿ ಬಿಸ್ಕೆಟ್ಗಿಂತ ಚೆನ್ನಾಗಿದೆ. ಆದರೆ ಮಧ್ಯೆ ಸ್ವಲ್ಪ ಬೇಯಬೇಕಿತ್ತು ಅನಿಸುತ್ತೆ. ಅದ್ರಲ್ಲಿ ಸ್ವಲ್ಪ ಮೆತ್ತಗಿದೆ. ಅದೇನು ಮಾಡ್ಬೇಕಂತ ನಂಗೆ ಗೊತ್ತಿಲ್ಲ. ಮೋಸ್ಟ್ಲಿ ನಾನು ಕಟ್ ಮಾಡ್ತೀನಲ್ಲ ಅದನ್ನ ಸ್ವಲ್ಪ ತೆಳ್ಳಗೆ ಮಾಡಿದರೆ ಚೆನ್ನಾಗಿರ್ತಿತ್ತೇನೋ. ನೆಕ್ಸ್ಟ್ ಬ್ಯಾಚ್ ಮಾಡುವಾಗ ನೋಡ್ಕೊಂಡು ಮಾಡ್ತೀನಿ. ಆದರೆ ಇವಾಗ ಇಟ್ಸ್ ಅ ಹಿಟ್ ಬ್ರೋ, ಇಟ್ಸ್ ಅ ಹಿಟ್ ಗಾಯ್ಸ್, ಇಟ್ಸ್ ಅ ಹಿಟ್. ಸೂಪರ್. ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಟೇಸ್ಟ್ ಮಾತ್ರ ಸಕ್ಕತ್ತಾಗಿದೆ. ಒಂದು ಸ್ವಲ್ಪ ಬೇಯಬೇಕಿತ್ತು. ನೆಕ್ಸ್ಟ್ ಟೈಮಿಂದ ಸಕ್ಕತ್ತಾಗಿ ಮಾಡ್ತೀನಿ, ಶೆಫ್ ಥರ ಮಾಡ್ತೀನಿ. ಸೊ ಈಗ ನಮ್ಮ ಅಮ್ಮಂಗೆ ಕೊಟ್ಬಿಟ್ಟು ರಿವ್ಯೂ ಕೇಳ್ಕೊಂಬರೋಣ. ಸೊ ಲೆಟ್ಸ್ ಗೋ. ಸೌಂಡ್ ಬರ್ತಿದೆ. ಚೆನ್ನಾಗಿದೆ. ಸ್ವಲ್ಪ ಡ್ರಾಮಾ ಮಾಡಬೇಡ, ನೀಟಾಗಿ ಹೇಳು. ಸ್ವಲ್ಪ ಬಿಸಿ ತಣ್ಣಗಾಗಬೇಕು. ಬಿಸಿ ಬಿಸಿ ತಿಂದರೆ ಟೇಸ್ಟಿಂಗ್ ಐತೆ. ಟೇಸ್ಟ್ ಸೂಪರ್ ಆಗೈತೆ. ನಾಗೆ ಸ್ವಲ್ಪ ಕುಟುಂಬ ಅಂತೈತೆ. ಟೇಸ್ಟ್ ಮಾತ್ರ ಸಖತ್ತಾಗೈತೆ. ಬಿಸ್ಕೆಟ್ ಥರ ಇಲ್ವಾ? ಬಿಸ್ಕೆಟ್ ಥರ ಐತೆ ಟೇಸ್ಟ್. ಬಿಸ್ಕೆಟ್
ಬ್ಯಾಚ್ ಮಾಡಿದ್ದು ಸರಿಯಾಗಿ ಬಂತು. ನೆಕ್ಸ್ಟ್ ಏನು ಮಾಡಿದೆ, ಎಲ್ಲನೂ ಒಟ್ಟಿಗೆ ಮಾಡೋಣ ಅಂತ ಹೇಳಿ ಇಡ್ಲಿ ಪಾತ್ರೆ ಯೂಸ್ ಮಾಡಿದೆ. ಹೆಂಗಾಗಿದೆ ನೋಡಿ ಪರಿಸ್ಥಿತಿ. ಫುಲ್ ಸೀದೋಗಿದೆ, ಈ ಥರ ಸೀದೋಗಿದೆ. ಫಸ್ಟ್ ಚೆನ್ನಾಗೇ ಬಂತು, ನಾನು ಅದನ್ನೇ ಯೂಸ್ ಮಾಡಬೇಕಿತ್ತು ಇವಾಗೆಲ್ಲ. ಸೊ ನನ್ನ ಈ ಬಿಸ್ಕೆಟ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಅವನಿತ್ತು ಅಂದರೆ ಮಾಡ್ಬೋದು, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಷ್ಟ ಆಗುತ್ತೆ. ನೋಡಿ ನನ್ನ ಬಟ್ಟೆ ಕಲರು ಬಿಸ್ಕೆಟ್ ಕಲರು ಒಂದೇ ಇದೆ, ಒಂದು ಕಡೆ ವೈಟ್ ಇದೆ, ಇನ್ನೊಂದು ಕಡೆ ಬ್ಲ್ಯಾಕ್, ಈ ಥರ ಸೀದೋಗಿದೆ. ಸೊ ನಿಮ್ಮ ಮನೇಲಿ ಏನಾದರೂ ಮೈಕ್ರೋವೇವ್ ಅವನಿತ್ತು ಅಂದರೆ ಮಾಡಿ, ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ. ಅಂಗಡಿಯಲ್ಲಿ ತೊಗೊತೀನಿ, ಅಂಗಡಿಯಲ್ಲಿ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. So if you guys like the video, hit the like button, subscribe and share. That's it for today. Thank you. Bye. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.